ಪ್ರಿಯ ದೇವಜನರೇ, ಈ ದಿನದ ದೇವರ ವಾಕ್ಯವನ್ನು ನಾವು ಆಲಿಸೋಣ. ಲೂಕನು 8ನೇ ಅಧ್ಯಾಯ 12ನೇ ವಾಕ್ಯ. ವಾಕ್ಯವನ್ನು ಕೇಳಿದವನು ನಂಬಿ ರಕ್ಷಣೆ ಹೊಂದಿಕೊಳ್ಳದಂತೆ ಸೈತಾನನು ಬಂದು ಅವರ ಹೃದಯದೊಳಗಿಂದ ಆ ವಾಕ್ಯವನ್ನು ತೆಗೆದು ಬಿಡುವನು. ಇವರೇ ಆ ದಾರಿಯಲ್ಲಿ ಮಗ್ಗಲಾಗಿರುವರು. ಪ್ರಿಯ ದೇವಜನರೇ, ನಾವು ದೇವರ ವಾಕ್ಯವನ್ನು ಕೇಳಿ ದೇವರನ್ನ ರಕ್ಷಣೆ ಹೊಂದಬೇಕು. ಆ ಸಮಯದಲ್ಲಿ ಸೈತಾನನು ದೇವರ ವಾಕ್ಯವನ್ನು ಅವನ ಕೇಳಲಿಕ್ಕೆ ಬಿಡುವುದಿಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟು ದೇವರ ವಾಕ್ಯ ಕೇಳಿ ನಾವು ನಡೆದರೆ ಆ ಸೈತಾನನು ಅದನ್ನು ಅಡ್ಡಿ ಮಾಡಿ ಅದಕ್ಕೆ ತೊಂದರೆ ಮಾಡಿ ನಮ್ಮ ಬೇರೆ ದಾರಿಯಲ್ಲಿ ಸೈತಾನ ದಾರಿಯಲ್ಲಿ ಕರೆದುಕೊಂಡು ಹೋಗಲು ಪ್ರಯತ್ನಿಸ್ತಾನೆ. ಪ್ರಿಯರೇ, ಆದ ಕಾರಣ ನಾವು ದೇವರ ಮಕ್ಕಳಾಗಿ ದೇವರ ವಾಕ್ಯವನ್ನು ಪದೇ ಪದೇ ನಾವು ಕೇಳಬೇಕು. ದೇವರ ನಾಮದಲ್ಲಿ ನಾವು ನಡೆಯಬೇಕು. ನಮ್ಮ ಹೃದಯದೊಳಗೆ ಆ ವಾಕ್ಯವನ್ನು ಇಡಬೇಕು. ಪ್ರಿಯರೇ, ದೇವರ ವಾಕ್ಯವನ್ನು ಇಡಬೇಕು. ಆಗ ದೇವರಿಂದ ನಾವು ರಕ್ಷಣೆ ಹೊಂದುತ್ತೇವೆ. ದೇವರಿಂದ ನಾವು ಸ್ವರ್ಗವನ್ನು ಕಾಣುತ್ತೇವೆ. ದೇವರಿಂದ ನಾವು ಒಳ್ಳೆಯದನ್ನು ಕಾಣುತ್ತೇವೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ಈ ದಿನದ ದೇವರ ವಾಕ್ಯವನ್ನು ನಾವು ಆಲಿಸೋಣ. ಲೂಕನು 8ನೇ ಅಧ್ಯಾಯ 12ನೇ ವಾಕ್ಯ. ವಾಕ್ಯವನ್ನು ಕೇಳಿದವನು ನಂಬಿ ರಕ್ಷಣೆ ಹೊಂದಿಕೊಳ್ಳದಂತೆ ಸೈತಾನನು ಬಂದು ಅವರ ಹೃದಯದೊಳಗಿಂದ ಆ ವಾಕ್ಯವನ್ನು ತೆಗೆದು ಬಿಡುವನು. ಇವರೇ ಆ ದಾರಿಯಲ್ಲಿ ಮಗ್ಗಲಾಗಿರುವರು. ಪ್ರಿಯ ದೇವಜನರೇ, ನಾವು ದೇವರ ವಾಕ್ಯವನ್ನು ಕೇಳಿ ದೇವರನ್ನ ರಕ್ಷಣೆ ಹೊಂದಬೇಕು. ಆ ಸಮಯದಲ್ಲಿ ಸೈತಾನನು ದೇವರ ವಾಕ್ಯವನ್ನು ಅವನ ಕೇಳಲಿಕ್ಕೆ ಬಿಡುವುದಿಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟು ದೇವರ ವಾಕ್ಯ ಕೇಳಿ ನಾವು ನಡೆದರೆ ಆ ಸೈತಾನನು ಅದನ್ನು ಅಡ್ಡಿ ಮಾಡಿ ಅದಕ್ಕೆ ತೊಂದರೆ ಮಾಡಿ ನಮ್ಮ ಬೇರೆ ದಾರಿಯಲ್ಲಿ ಸೈತಾನ ದಾರಿಯಲ್ಲಿ ಕರೆದುಕೊಂಡು ಹೋಗಲು ಪ್ರಯತ್ನಿಸ್ತಾನೆ. ಪ್ರಿಯರೇ, ಆದ ಕಾರಣ ನಾವು ದೇವರ ಮಕ್ಕಳಾಗಿ ದೇವರ ವಾಕ್ಯವನ್ನು ಪದೇ ಪದೇ ನಾವು ಕೇಳಬೇಕು. ದೇವರ ನಾಮದಲ್ಲಿ ನಾವು ನಡೆಯಬೇಕು. ನಮ್ಮ ಹೃದಯದೊಳಗೆ ಆ ವಾಕ್ಯವನ್ನು ಇಡಬೇಕು. ಪ್ರಿಯರೇ, ದೇವರ ವಾಕ್ಯವನ್ನು ಇಡಬೇಕು. ಆಗ ದೇವರಿಂದ ನಾವು ರಕ್ಷಣೆ ಹೊಂದುತ್ತೇವೆ. ದೇವರಿಂದ ನಾವು ಸ್ವರ್ಗವನ್ನು ಕಾಣುತ್ತೇವೆ. ದೇವರಿಂದ ನಾವು ಒಳ್ಳೆಯದನ್ನು ಕಾಣುತ್ತೇವೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.